ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಮೇಲೆ ನೀವು ಮಾಡಬಾರ್ದು, ಗೊತ್ತಾಯ್ತಾ? ನೋಡಮ್ಮ, ಈ ಪೂಜೆ ಗೀಜೆ ಎಲ್ಲ ಆಮೇಲೆ ಮಾಡ್ಕೊಳ್ಳುವಂತೆ. ಮೊದಲು ಹೋಗಿ ಬಿಸಿ ಬಿಸಿಯಾಗಿ ಕಾಫಿ ಮಾಡ್ಕೊಂಡ್ ಬಾ, ಹೋಗು. ಅಲ್ಲ ಕಣೆ ಕಾವೇರಿ. ಏ ಅಮ್ಮ, ಇದಕ್ಕೆಲ್ಲ ನನಗೆ ಟೈಮ್ ಇಲ್ಲ. ಮೊದಲು ನಾನು ಹೇಳ್ದಷ್ಟು ಮಾಡು. ಅಮ್ಮ 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 ಅಯ್ಯೋ, ಏನಮ್ಮ ಇದು? ನಿನ್ ಮುಖನ ಮಾತ್ರ ಈ ತರ ನೋಡೋದಿಕ್ಕಾಗಲ್ಲ. ಮೊದ್ಲು ಸರಿಯಾದ ಮುಖ ಮಾಡ್ಕೋ. ಅಮ್ಮ, ನಾನ್ ತಮಾಷೆ ಮಾಡ್ತಾ ಇದ್ದೆ. ಏನಮ್ಮ ನೀನು? ನಾನ್ ನಿನ್ ಜೊತೆ ಈ ತರ ಎಲ್ಲ ಮಾತಾಡೋದಿಕ್ಕಾಗತ್ತಾ? ಕತ್ತೆ, ಒಂದು ಬಿಡ್ತೀನಿ ಅಂತ ಹೇಳ್ಬೇಕು ತಾನೆ? ಅದು ಬಿಟ್ಟು ಒಳ್ಳೆ ಗೋ ಮಾತೆ ತರ ನಿಂತಿದ್ಯಲ್ಲಮ್ಮ. ನೋಡು, ಇನ್ನೇನು ಕಣ್ಣಲ್ಲಿ ಗಂಗಾ ಯಮುನಾ ಎಲ್ಲ ಬರೋ ತರ ಇದೆ. ಏನಮ್ಮ ನೀನು? ಫಸ್ಟ್ ಡೋಸೇಜ್ ಇದು ಹೇಗಿದೆ? ಚೆನ್ನಾಗಿದೆ. ನಾನೇ ಹೆದರ್ಕೊಂಡ್ಬಿಟ್ಟಿದ್ದೆ ಕಣೆ. ಹೌದು ಕಣೆ, ನೀನ್ ಆಡೋದ್ ನೋಡಿ ನನ್ಗೂ ಗಾಬರಿ ಆಗ್ಬಿಟ್ಟಿತ್ತು. ಕಾವೇರಿ, ಈ ದಬಾದುಬಿಗಳೆಲ್ಲ ಬೇಡ. ಇಷ್ಟು ದಿನ ಇದೆಯಲ್ಲ, ಸಮಾಧಾನವಾಗಿ ನಿಧಾನಕ್ಕೆ ಹಾಗೆ ಇರು. ಅಮ್ಮ, ಜನಕ್ಕೇನಾದ್ರೂ ನಾವು ತಲೆ ಬಗ್ಗಿಸ್ತೀವಿ ಅಂತ ಗೊತ್ತಾದ್ರೆ ನಮ್ಮನ್ನ ಹಾಕಿ ತುಳ್ದೆ ಬಿಡ್ತಾರೆ. ಇನ್ಮೇಲೆ ನಾನು ಯಾವ್ದಕ್ಕೂ ಯಾರಿಗೂ ಕೇರ್ ಮಾಡೋದೇ ಇಲ್ಲ. ಅಪ್ಪನ ಎನರ್ಜಿ, ನಿನ್ನ ಆಶೀರ್ವಾದದಿಂದ ನನ್ಗೊಂದು ಹೊಸ ಜೀವನ ಸಿಕ್ಕಿದೆ. ಇದರಿಂದ ನನ್ನ ಕಲರ್ಫುಲ್ ಜರ್ನಿನ ಶುರು ಮಾಡ್ತೀನಿ, ನೋಡ್ತಿರು. ಸಂತೋಷ ಕಂದ, ಆದ್ರೆ ನಿನ್ನೆಚ್ಚರಿಕೆನಲ್ಲಿ ನೀನಿರು. ಈ ರೀತಿ ಉತ್ಸಾಹ, ಆವೇಶ ಬುದ್ಧಿ ಭ್ರಮಣೆ ಮಾಡ್ಬಿಡುತ್ತೆ. ಅಮ್ಮ, ನಾನು ಸುಮ್ನೆ ಯಾರನ್ನೂ ಓವರ್ ರೈಡ್ ಮಾಡಲ್ಲ ಅಂತ ನಿನಗೆ ಗೊತ್ತಿದೆ. ನಾವೇನಾರ ಹೆದರ್ಕೊಂಡಿದ್ರೆ ಯಾರನ್ನು ಓವರ್ಟೇಕ್ ಮಾಡೋದಿಕ್ಕಾಗದೇ ಇಲ್ಲಮ್ಮ. ಅವ್ರ ಹಿಂದೆ ಹೆದರ್ಕೊಂಡು ಸುಮ್ನೆ ಹಾಗೆ ತಲೆ ಬಗ್ಗಿಸ್ಕೊಂಡು ಹೋಗ್ತಾನೆ ಇರ್ಬೇಕಾಗತ್ತೆ. ಆದ್ರೂ ಆಕ್ಸಿಡೆಂಟ್ ಆಗದಿರೋ ಹಾಗೆ ಎಚ್ಚರಿಕೆಯಿಂದ ಇರ್ಬೇಕಲ್ವಾ ಪುಟ್ಟ? ಶುರು ಮಾಡಿದ್ಯಾ ನಿನ್ ವೇದಾಂತನ? ಅವಳ ಪಾಡಿಗಳನ್ನ ಬಿಟ್ಬಿಡಮ್ಮ. ಕಾವೇರಿ, ನಿನಗೆ ಹೇಗನ್ಸುತ್ತೋ ಹಾಗೆ ಮಾಡು. ನನ್ ಫುಲ್ ಸಪೋರ್ಟ್ ನಿನಗೇನೆ. ನಾನಿವತ್ತು ಆನ್ ಟೈಮ್ಗೆ ಆಫೀಸಿಗೆ ಹೋಗ್ಲೇಬೇಕಮ್ಮ. ಹಾಗೆ ಹೋಗ್ತಾ ಸ್ಟಾಫ್ಗೆ ಮತ್ತೆ ದತ್ತ ಸರ್ಗೆಲ್ಲ ಸ್ವೀಟ್ ತಗೊಂಡು ಹೋಗ್ಬೇಕು. ನೀನ್ ಯಾಕೆ ಕೊಂಡ್ಕೊಂಡು ಹೋಗ್ಬೇಕು? ಇಷ್ಟು ದೊಡ್ಡ ಸಾಧನೆ ಮಾಡಿದ್ಯಾ, ಆ ಖುಷಿಗೆ ನಾನೇ ಮನೇಲಿ ಮಾಡ್ತೀನಿ, ತಗೊಂಡು ಹೋಗು. ಓ, ಹಾಗಾದ್ರೆ ಸೂಪರ್ ಅಮ್ಮ, ನೀನೇ ಮಾಡ್ಕೊಡು. ಅಮ್ಮ, ಈ ಎದು ಎಲ್ಲಿ ಹೋದ? ಕೋತಿ ನನ್ಗೊಂದು ಕಾಲ್ ಮಾಡಿಲ್ಲ ನೋಡು. ಹ್ಞೂ ಕಣೆ, ರಾತ್ರಿ ಬಂದಿದ್ದ, ಊಟ ಮಾಡು ಅಂದೆ, ಮಾಡ್ಲೇ ಇಲ್ಲ. ಸ್ವಲ್ಪ ಡಲ್ಲಾಗಿ ಇದ್ನಪ್ಪ. ಹೌದಾ? ಬಿಡು, ಅದೇನು ಅಂತ ನಾನು ಆಫೀಸ್ಗೆ ಹೋಗಿ ವಿಚಾರಿಸ್ಕೋತೀನಿ. ಅಮ್ಮ, ನನ್ನ ಜೊತೆಗೆ ಎದುಗೂ ಒಂದು ಡಬ್ಬ ರೆಡಿ ಮಾಡ್ಬಿಡು. ಸರಿ, ನಾನು ಫ್ರೆಶ್ ಅಪ್ ಆಗ್ತೀನಿ. ಗುಡ್ ಮಾರ್ನಿಂಗ್ ಕಾವೇರಿ. ಹೇಗಾಯ್ತು ಬಯರ್ಸ್ ಮೀಟಿಂಗ್? ಹೇಗಾಗುತ್ತೆ ಪೂರ್ಣಿ? ಪಾಪ ಕಾವೇರಿ, ನಿನ್ ಗಾಯದ್ಮೇಲೆ ಉಪ್ಸುರಿ ಬೇಡ. ಕಾವೇರಿ, ಇದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ. ದಿಸ್ ಇಸ್ ಜಸ್ಟ್ ಅ ಬಿಗಿನಿಂಗ್. ಬಿಗಿನಿಂಗಲ್ಲಿ ಈ ಥರ ಫೇಲ್ಯೂರ್ಸ್ ಆಗೋದೆಲ್ಲ ತುಂಬ ಕಾಮನ್. ಅದಕ್ಕೆ ನಾನು ನಿನಗೆ ಹೇಳೋದು, ನೀನು ರಿಪೋರ್ಟ್ ರೆಡಿ ಮಾಡಬೇಕಾದ್ರೆ ನನ್ನ ಸಲಹೆ ತಗೋ ಅಂತ. ಆದರೆ ನೀನು ನನ್ನ ಮಾತೇ ಕೇಳಲ್ಲ.
ಹೋಗ್ಲಿ ಬಿಡು, ಇವಾಗಾದ್ರೂ ಬುದ್ಧಿ ಬಂತಲ್ಲ. ನೆಕ್ಸ್ಟ್ ಟೈಮ್ ವರ್ಕ್ ಮಾಡಬೇಕಾದ್ರೆ ನಾನು ಹೆಲ್ಪ್ ತಗೋ, ಯುನೋ, ಇದರಲ್ಲೆಲ್ಲ ನಾನು ಎಕ್ಸ್ಪರ್ಟ್. ಹೌದು ಬಾವಾ, ಅದಕ್ಕೆ ಅವಾಗವಾಗ ದತ್ತ ಸರ್ ನಿಮ್ ಕೆಲ್ಸ ನೋಡಿ ಕಾಂಪ್ಲಿಮೆಂಟ್ಸ್ ಕೊಡ್ತಾನೆ ಇರ್ತಾರೆ ಅಲ್ವಾ? ಏನ ನನ್ನನ್ನೇ ಮಾಕ್ ಮಾಡ್ತೀಯಾ? ನೀನು ನಿನ್ನೆ ಮೊನ್ನೆ ಬಂದಿರೋ ಜೂನಿಯರ್, ನಿನ್ಗೇನು ಗೊತ್ತು ಒಳಗಿನ ರಾಜಕೀಯ? ಆ ದತ್ತ ಒಬ್ಬ ಯೂಸ್ಲೆಸ್ ಫೆಲೋ. ಅವನಿಗೆ ನನ್ನನ್ನು ಕಂಡ್ರೆ ಹೊಟ್ಟೆ ಉರಿ. ಅವನ ಜಾಗನ ನಾನೆಲ್ಲಿ ಕಿತ್ಕೊಂಡ್ಬಿಡ್ತೀನೋ ಅಂತ ಭಯ ಅವನಿಗೆ. ಅದಕ್ಕೆ ಯಾವಾಗಲೂ ನನ್ನ ಕಾಲು ಎಳಿಯೋಕ್ಕೆ ನೋಡ್ತಾ ಇರ್ತಾನೆ. ನನ್ನ ಲೆವೆಲಿಗೆ ಬೆಳೆಯೋಕ್ಕಾಗಲ್ಲ ಅಂತ ಸಿಟ್ಟು ಹೊಟ್ಟೆ ಉರಿ ಅವನಿಗೆ. ಅದಕ್ಕೆ ಹಾಗಾಡ್ತಾನೆ. ಇದಕ್ಕೆಲ್ಲ ನಾನು ತಲೆ ಕೆಡಿಸ್ಕೊಳೋದಿಲ್ಲ. ಯಾರಿಗೆ ಯಾವಾಗ ಹೇಗೆ ಬುದ್ಧಿ ಕಲಿಸ್ಬೇಕಂತ ನನಗೆ ಚೆನ್ನಾಗಿ ಗೊತ್ತಿದೆ. ಪೂರ್ಣಿ, ನಿನ್ ತಂಗಿ ಎಲ್ಲ ವಿಷಯನೂ ತುಂಬಾ ಸೀರಿಯಸ್ ಆಗಿ ತಗೊಂಡ್ಬಿಡ್ತಾಳೆ. ಅಷ್ಟು ಸೀರಿಯಸ್ ಆಗಿ ತಗೊಳ್ಳೋ ಅವಶ್ಯಕತೆ ಏನಿಲ್ಲ ಅನ್ಸತ್ತೆ. ನಂತರ ಪ್ರಾಕ್ಟಿಕಲ್ ಆಗಿರಬೇಕು. ಈ ವೇದಾಂತನೆಲ್ಲ ಸ್ವಲ್ಪ ಪಕ್ಕಕ್ಕಿಟ್ಟು ಆಫೀಸಲ್ಲಿ ಇನ್ಮೇಲೆ ಸ್ವಲ್ಪ ಹುಷಾರಾಗಿರಿ. ಯಾಕೆಂದ್ರೆ ನಿಮ್ಮ ಆಫೀಸಿಗೆ ಹೊಸ GM ಅಪಾಯಿಂಟ್ ಆಗಿದ್ದಾರೆ. ಏನು ಹೊಸ GM? ನನಗೆ ಗೊತ್ತಿರೋ ಹಾಗೆ ಆ ಪೋಸ್ಟ್ ವರ್ಷಗಟ್ಟಲೆಯಿಂದ ಖಾಲಿ ಬಿದ್ದಿದೆ. ನನಗೆ ನೆನಪಿರೋ ಹಾಗೆ ನಿಮ್ಮಪ್ಪನೇ ಲಾಸ್ಟ್ ಆ ಕುರ್ಚಿ ಮೇಲೆ ಕೂತಿರೋದು. ಮತ್ತಾರು ಆ ಪೋಸ್ಟಿಗೆ ಅಪಾಯಿಂಟ್ ಆಗಿಲ್ವಲ್ಲ? ಆದ್ರೆ ಇವತ್ತು ಹೊಸೊಬ್ರು ಜಾಯಿನ್ ಆಗ್ತಿದಾರಂತೆ. ಅದ್ರ ಬಗ್ಗೆನೇ ನಾವು ಮಾತಾಡ್ತಿದ್ವಿ. ಆಮೇಲೆ ನೀವು ದತ್ತ ಅವ್ರ ಮೇಲೆ ಎಗರಾಡ್ದಂಗೆ ನಾನೇನ್ ಕೈಗೆ ಬಳೆ ತೊಟ್ಕೊಂಡಿದ್ದೀನ ಅಂತ ಹೊಸೊಬ್ರ ಮೇಲೆಲ್ಲ ಹಾರಾಡಕ್ ಹೋಗ್ಬೇಡಿ. ಏಯ್, ನನ್ಗೆ ಹೇಳಕ್ ಬರಬೇಡ. ನನಗೂ ಗೊತ್ತೇನು ಮಾಡ್ಬೇಕಂತ. ಹೊಸ GM ಯಾರಿರ್ಬೋದು? ಈ ವಿಷಯ ನನಗೆ ಗೊತ್ತಾಗ್ಲಿಲ್ವಲ್ಲ. ಶಾಕ್ ಮೇಲೆ ಶಾಕ್ ಕೊಡ್ತಾನೆ ಇದ್ದಾರಲ್ಲಪ್ಪ. ಇನ್ಯಾರಾಗಿರ್ತಾರೆ? ಆ ರಾಮನ್ಯರು ಯಾರೋ ಒಬ್ರು ಆಗಿರ್ತಾರೆ. ಅವ್ರ ಮನೆಯವ್ರೆ ತಾನೆ ಕುರ್ಚಿಗೋಸ್ಕರ ಸಾಯ್ತಾ ಇರೋದು. ಯಾರಾದರೆ ನನಗೇನು, ಫೈಲ್ ಎತ್ತೋದಂತೂ ತಪ್ಪಲ್ಲ.